ಒಂದು ಊರು. ಆ ಊರಲ್ಲಿ ದಂಪತಿಗಳು ವಾಸ ಮಾಡ್ತಾ ಇದ್ದಂತ ಒಂದು ಮನೆ. ಪಕ್ಕದ ಮನೆ ಖಾಲಿ ಇತ್ತು. ಆ ಮನೆಗೆ ಯಾರೋ ಹೊಸದಾಗಿ ಬಾಡಿಗೆಗೆ ಬಂದರು. ಆ ಮನೆಯ ಹೆಂಗಸು ಪ್ರತಿದಿನ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಿ ಹಾಕ್ಲಿಕ್ಕೆ ಅಂತ ಹೊರಗಡೆ ಬಂದು ಹಾಕ್ತಾ ಇದ್ರು. ಈ ದಂಪತಿಗಳು ಇದ್ರಲ್ಲ, ಈಕೆ ತನ್ನ ಮನೆಯಿಂದ ಕಿಟಕಿ ಮೂಲಕ ನೋಡಲು ಅವರು ಬಟ್ಟೆಗಳು ಒಣಗಿ ಹಾಕ್ತಾ ಇರೋದನ್ನ ಯಾಕೋ ಬೇಸರವಾಯಿತು. ಬಟ್ಟೆಗಳನ್ನ ಯಾಕೆ ಸ್ವಚ್ಛವಾಗಿ ಒಗೆಯೋಲ್ಲ, ಒಗೆಯೋಕ್ಕೂ ಬರಲ್ವೇ ಇವರು ಬಟ್ಟೆಗಳನ್ನ, ನೋಡು ಎಷ್ಟು ಗಲೀಜು ತುಂಬಿದೆ ಬಟ್ಟೆಗಳನ್ನ ಅಂತ ಬೈಕೊಂಡು ಹೋದ್ರು. ಮರುದಿನ ಬಂದು ನೋಡ್ತಾರೆ, ಕಿಟಕಿ ಮೂಲಕ ಅವರು ಅದೇ ಬಟ್ಟೆಗಳನ್ನ ಒಣಗಿ ಹಾಕ್ತಾ ಇದ್ದಾರೆ, ಯಥಾ ಪ್ರಕಾರ ಗಲೀಜು ಬಟ್ಟೆಗಳು. ಪ್ರತಿದಿನ ಹೀಗೆ ಅವರು ಗಲೀಜು ಬಟ್ಟೆಗಳನ್ನ ಒಣಗಿ ಹಾಕ್ತಾ ಇದ್ದಾರಲ್ಲ, ಯಾರತ್ತಾದ್ರೂ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಮನೆಯಲ್ಲಿ ಅವತ್ತು ಯಜಮಾನರಿದ್ರು, ಯಜಮಾನರನ್ನು ಕರೆದು ಬಿಟ್ಟು ಹೇಳಿದ್ರು, ನೋಡ್ರಿ ಆ ಪಕ್ಕದ ಮನೆ ಹೆಂಗಸು ಪ್ರತಿದಿನ ಬಟ್ಟೆ ಏನೋ ಒಗಿತಾಳೆ, ಅದೇ ಸ್ವಚ್ಛವಾಗಿ ಯಾಕೆ ಹೋಗಿಯಲ್ಲ, ನೋಡಿ ಎಷ್ಟು ಗಲೀಜು ತುಂಬಿದೆ ಅಂತ ಕಿಟಕಿ ಮೂಲಕ ತೋರಿಸ್ತಾರೆ. ಆಗ ಗಂಡ ಏನೂ ಮಾತಾಡಲ್ಲ, ನೇರವಾಗಿ ಮನೆಯೊಳಗೆ ಹೋಗ್ತಾನೆ. ಒಂದು ಒದ್ದೆ ಬಟ್ಟೆ ತರ್ತಾನೆ. ತಂದು ಆ ಮನೆಯ ಕಿಟಕಿ ಇದೆಯಲ್ಲ, ಆ ಕಿಟಕಿಯ ಗಾಜು ಇದೆಯಲ್ಲ, ಆ ಗಾಜನ್ನ ಚೆನ್ನಾಗಿ ಸ್ವಚ್ಛವಾಗಿ ಒರೆಸ್ತಾನೆ. ಚೆನ್ನಾಗಿ ಒರೆಸ್ಬಿಟ್ಟು ನೋಡು ಅಂದಾಗ ಆ ಗಾಜಿನ ಮೂಲಕ ನೋಡ್ತಾಳೆ, ಬಟ್ಟೆಗಳು ಸ್ವಚ್ಛವಾಗೇ ಇವೆ. ನಮ್ಮ ಮನಸ್ಸಿಗೂ ಹಾಗೆ ಅನೇಕ ಸಂದರ್ಭಗಳಲ್ಲಿ ಕೊಳೆ ತುಂಬಿದ್ದಾಗ ಸ್ಪಷ್ಟವಾಗಿ ಕಾಣೋಲ್ಲ. ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, ಮಕ್ಕಳಾಗಿರಬಹುದು, ಆಫೀಸ್ ಬಾಸ್ ಆಗಿರಬಹುದು, ಯಾರೇ ಆಗಿರಬಹುದು, ಅವರನ್ನ ನೋಡುವ ನಮ್ಮ ನೋಟದಲ್ಲೇ ದೋಷವಿದ್ರೆ ತಪ್ಪು ನಮ್ಮದಾಗುತ್ತೆ, ಅವರದ್ದಲ್ಲ. ಹಾಗಾಗಿ ನಮ್ಮ ಮನಸ್ಸು ಎನ್ನುವ ಕಿಟಕಿಯ ಗಾಜುಗಳನ್ನ ಆಗಾಗ್ಗೆ ಸ್ವಚ್ಛಗೊಳಿಸ್ತಾ ಇತ್ತು ಅಂತ ಹೇಳ್ತಂದ್ರೆ ಬೇರೆಯವರ ಬದುಕು ಚೆನ್ನಾಗಿರೋದು ಬಿಡಿ, ನಮ್ಮ ಬದುಕು ಬಹಳ ಚೆನ್ನಾಗಿರುತ್ತೆ. ಸಮಾಜದ ಜೊತೆ ನಾವು ಆರಾಮವಾಗಿ ನಡ್ಕೊಂಡು ಹೋಗ್ಬೋದು. ಮುಖ್ಯವಾಗಿ ಒತ್ತಡಗಳಿಂದ ಮುಕ್ತವಾಗಬಹುದು ನಾವು. ಹಾಗಾಗಿ ನಮ್ಮ ಮನಸ್ಸಿನ ಕನ್ನಡಿಯನ್ನ ಆಗಾಗ್ಗೆ ಸ್ವಚ್ಛಗೊಳಿಸೋದನ್ನ ಮರೀದೇ ಮಾಡೋಣ.